ನೀವು ಯಾವುದೇ ಶ್ರೀರಾಮನ ದೇವಸ್ಥಾನ ನೋಡಿದಾಗ ಅದರಲ್ಲಿ ಎಡಗಡೆ ಹೆಂಡತಿ ಸೀತೆ, ಬಲಗಡೆ ತಮ್ಮ ಲಕ್ಷ್ಮಣ, ಮುಂಗಡೆ ದಾಸ ಮಾರುತಿಯನ್ನಿರುವ ಒಂದು ವಿಗ್ರಹಗಳನ್ನು ಕಾಣಬಹುದು. ಆದರೆ ಚಿಕ್ಕಮಗಳೂರಿನ ಈ ಕೋದಂಡ ಸ್ವಾಮಿ ದೇವಸ್ಥಾನದಲ್ಲಿ ಎಡಗಡೆಯಲ್ಲಿ ತಮ್ಮ ಲಕ್ಷ್ಮಣ, ಬಲಗಡೆಯಲ್ಲಿ ಮಾತಾ ಸೀತಾದೇವಿ ಇದೆ ಹಾಗೂ ಮುಂಗಡೆಯಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ವಿಗ್ರಹಗಳಿಲ್ಲ. ಇದಕ್ಕೆ ಕಾರಣ ಏನು? ಹಿರೇಮಗಳೂರಿನ ಪ್ರಸಿದ್ಧ ಗುರುಗಳಾದ ಹಿರೇಮಗಳೂರು ಕಣ್ಣನ್ ಅವರ ತಮ್ಮ ಅವರ ಬಾಯಿಂದನೇ ಈ ದೇವಸ್ಥಾನದ ಐತಿಹ್ಯವೇನು ಮತ್ತು ಈ ವಿಗ್ರಹ ವಿಭಿನ್ನವಾಗಿರಲು ಕಾರಣವೇನು, ಅದರ ಕಥೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಕಡೆ ಎಡಗಡೆ ಇದ್ರೆ ಇಲ್ಲಿ ಬಲಗಡೆ ಇದೆ. ರಾಮ ಸೀತೆಯನ್ನ ಮದುವೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಾವು ಯಾವುದೇ ವಿಷ್ಣು ದೇವರಗಳ ಮೂಲ ವಿಗ್ರಹವನ್ನು ನೋಡಿದಾಗ ನಿಲುವು ಭಂಗಿ ನೇರವಾಗಿರ್ತಾರೆ. ನಮ್ಮಲ್ಲಿ ಪಾದಕೆಗಳೆಲ್ಲ ನೋಡಿ ನಡ್ಕೊಂಡು ಬರ್ತಕ್ಕಂಥ ಸಾಮಾನ್ಯ ಹಿಂಗಿರೋದಿಲ್ಲ, ನೇರವಾಗಿರುತ್ತೆ. ರಾಮ ಸೀತೆಯನ್ನ ಮದುವೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ಅನೇಕ ಕ್ಷತ್ರಿಯ ರಾಜರುಗಳು ಜನಗಳ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ಪರಶುರಾಮ ಹೋರಾಟ ಮಾಡ್ತಾ ಇರ್ತಾರೆ. ಹಾಗೆ ಹೋರಾಟ ಮಾಡ್ತಾ ಇದ್ದಾಗ ರಾಮ ಬರುವುದನ್ನು ನೋಡ್ತಾರೆ ಪರಶುರಾಮ. ರಾಮ ಕ್ಷತ್ರಿಯ ವಂಶಸ್ಥ. ಸೀತೆಯನ್ನ ಮದುವೆ ಮಾಡ್ಕೊಂಡು ಬರ್ಬೇಕಾದ್ರೆ ಶಿವಧನಸ್ಸನ್ನ ಮುರಿದಿರ್ತಾರೆ. ಹೀಗಾಗಿ ಪರಶುರಾಮ ಅನ್ಕೊಳ್ತಾರೆ, ಶಿವಧನಸ್ಸನ್ನ ಮುರಿದಿರೋದ್ರಿಂದ ದೇವ್ರ ಮೇಲೆ ಭಕ್ತಿ ಆಗಲಿ, ಕ್ಷತ್ರಿಯನಾಗಿರೋದ್ರಿಂದ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡು ರಾಮನ ಮೇಲೆ ಯುದ್ಧ ಮಾಡಕ್ ಹೋಗ್ತಾರೆ. ಪರಶುರಾಮ ಗೆಲ್ಲೋದಿಲ್ಲ. ಆಗ ಪರಶುರಾಮ್ಗೊಂದು ಅನುಮಾನ ಉಟ್ಕೊಳ್ಳುತ್ತೆ, ಎಂತೆಂಥ ರಾಜರ ಮೇಲೆಲ್ಲ ಯುದ್ಧ ಮಾಡಿದೆ ಈ ಟೈಮಲ್ಲಿ ಏನೋ ಪರಿಣಾಮ ಬೀಳ್ತಾಳೋ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಪರಶುರಾಮ್ಗೆ ಜ್ಞಾನೋದಯ ಆಗುತ್ತೆ. ರಾಮ ವಿಷ್ಣುವಿನ ಅವತಾರ. ಈ ದಶಾವತಾರ ಅಂತ 10 ಅವತಾರಗಳು ಬರುತ್ತಲ್ಲ ವಿಷ್ಣುದು, ಅದರಲ್ಲಿ ಪರಶುರಾಮ ಅವತಾರದಲ್ಲಿ ಬರೋದೇ ರಾಮಾವತಾರ. ಆಗ ಪರಶುರಾಮನಿಗೆ ಮುಂದಿನ ಅವತಾರ ಈತ ಗೊತ್ತಾಗ್ತಿದ್ದಾಗೆ ರಾಮದೇವರ ಹತ್ರ ಕ್ಷಮಾಪಣೆ ಕೇಳ್ತಾರೆ. ದೇವಸ್ಥಾನದ ಮುಂಭಾಗದ ಮಂಟಪದಲ್ಲಿ ಅವ್ರ ವಿಗ್ರಹ ಇದೆ. ಪರಶುರಾಮ ರಾಮದೇವ್ರ ಹತ್ರ ಕ್ಷಮಾಪಣೆ ಕೇಳ್ಬಿಟ್ಟು ರಾಮನಿಗೆ ಹೇಳ್ತಾರೆ, ನೀ ಸೀತಾಮಾತೆಯನ್ನ ಮದುವೆ ಮಾಡ್ಕೊಂಡ್ ಬರ್ತಿದ್ಯಾ ಅಂತ ಗೊತ್ತಾಯ್ತು, ನಿನ್ನ ಕಲ್ಯಾಣದಷ್ಟೇ ನನಗೆ ಕೊಡು. ನಮ್ಮ ಹಿಂದೂಗಳಲ್ಲಿ ಇವತ್ತಿಗೂ ಸಹ ಮದುವೆಗಳಲ್ಲಿ ಮುಹೂರ್ತಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಮುಹೂರ್ತದ ಸಂದರ್ಭದಲ್ಲಿ ಯಾವುದೇ ಗಂಡು ಹೆಣ್ಣಾಗಿರ್ಲಿ ದೈವಾನುಸಂಭೂತರಾಗಿರ್ತಾರೆ. ಲಕ್ಷ್ಮೀನಾರಾಯಣ ಸ್ವರೂಪ, ಗಿರಿಜಾಶಂಕರ್ ಸ್ವರೂಪ ಅಂತೀವಿ. ಹೀಗಾಗಿ ಪರಶುರಾಮ ಕೇಳ್ಕೊಳ್ತಾರೆ, ಆ ಒಂದು ಕಲ್ಯಾಣ ದರ್ಶನ ನಂಗೆ ಸಿಗ್ಲಿಲ್ಲ, ನಂಗೆ ದರ್ಶನ ಭಾಗ್ಯಗಳನ್ನು ಕೇಳ್ಕೊಂಡಾಗ ನಮ್ಮಲ್ಲಿ ಇವತ್ತಿಗೂ ಸಹ ಆ ಮುಹೂರ್ತದ ಶಾಸ್ತ್ರಗಳನ್ನ ಮತ್ತೆ ಪುನರಾವರ್ತನೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾವು ಒಂದು ಮಾತು ಹೇಳ್ತೀವಿ, ವೆಡ್ಡಿಂಗ್ ರಿಸೆಪ್ಷನ್ ಎಷ್ಟು ಬೇಕಾದ್ರೆ ಇಟ್ಕೋಬಹುದು, ಮುಹೂರ್ತ ಮಾತ್ರ ಒಂದೇ ಇರುತ್ತೆ. ಹಾಗೆ ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ಸೀತಾಮಾತೆಯನ್ನ ಬಲಗಡೆ ನಿಲ್ಲಿಸಿ, ಲಕ್ಷ್ಮಣನ ಎಡಗಡೆ ನಿಲ್ಲಿಸಿ, ಇದೇ ನಿನಗೆ ಕಲ್ಯಾಣ ಸೇವೆ. ಇಂದಿಗೂ ಸಹ ನಮ್ಮಲ್ಲಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ತರ ಸಂಪ್ರದಾಯಗಳಿರುತ್ತೆ. ಹೆಣ್ಣನ್ನ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡೋದು ಬಲಗಡೆಯಿಂದ. ಸೀತಾಮಾತೆ ಒಂದು ಧರ್ಮಪತ್ನಿ ಆದಾಗ ಬಲಗಡೆ ಇದ್ರು ಅಂತ ಪರಶುರಾಮನಿಗೆ ಕಲ್ಯಾಣ ಸೇವೆ ಕೊಟ್ಟಂತ ಸ್ಥಳ ಇದು. ರಾಮಾಯಣದ ಆರಂಭದಲ್ಲಿ ಅಂದ್ರೆ ಬಾಲಕಾಂಡದಲ್ಲಾಗಿರೋದ್ರಿಂದ ಆಂಜನೇಯನ ವಿಗ್ರಹ ಇಲ್ಲ. ಈಗ ತಾನೇ ರಾಮ ಸೀತಾಮಾತೆ ಮದುವೆ ಆಗಿದೆ. ಆಂಜನೇಯ ಬರೋದು ಇವರು ಅರಣ್ಯ ಕಾಂಡಕ್ಕೆ ಹೋಗ್ತಾರೆ, ರಾವಣ ಬರ್ತಾರೆ, ಸೀತಾಪರಣ ಅಂತಂದ್ರೆ ಕಿಷ್ಕಿಂಧ ಕಾಂಡ. ಕಿಷ್ಕಿಂಧ ಕಾಂಡದಲ್ಲಿ ಆಂಜನೇಯ ಬರೋದ್ರಿಂದ ಕಥೆಗೆ ಅನುಗುಣವಾಗಿ ಆಂಜನೇಯನ ವಿಗ್ರಹ ಇಲ್ಲ. ನಮ್ಮ ಪೂಜಾ ಪದ್ಧತಿ ಏನಂತಂದ್ರೆ ರಾಮದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಆಂಜನೇಯ ಇರಬೇಕು, ವಿಷ್ಣುವಿಗೆ ಗರುಡ, ಈಶ್ವರನಿಗೆ ನಂದಿ. ಈ ಪೂಜಾ ಪದ್ಧತಿಗೋಸ್ಕರ ಕೆಳಗಡೆ ಪೀಠದಲ್ಲಿ ಆಂಜನೇಯನ ಚಿತ್ರಣ ಮಾಡ್ಯಾರ. ಎಲ್ಲಾ ಕಡೆ ರಾಮನ ಬಲಭಾಗದಲ್ಲಿ ಆಂಜನೇಯ ಇದ್ರೆ ರಾಮನ ಪಾದನೆಗಳಿಗೆ ಆಂಜನೇಯನ ಚಿತ್ರಣ ಇದೆ. ಇನ್ನು ರಾಮದೇವರನ್ನ ಗಮನಿಸಿದಾಗ ಬಿಲ್ ಇರುತ್ತೆ, ಹಿಂದ್ಗಡೆ ಬತ್ತಳಿಕೆ ಇರುತ್ತೆ, ಕೈ ಅಭಯಿಸ್ತಿರುತ್ತೆ. ಮುಂದ್ಗಡೆ ನೋಡಿದ್ರೆ ರಾಮದೇವ್ರ ದೇವಸ್ಥಾನ ಹೋದಾಗ್ಲೂ ಫೋಟೋ ಆಂಜನೇಯನ ಆಶೀರ್ವಾದ ಮಾಡೋ ತರ ಇದ್ರೆ ನಮ್ಮಲ್ಲಿ ಬಿಲ್ಲು ಮತ್ತು ಬಾಣ ಇದೆ, ಶಂಕು ಚಕ್ರ ಅಲಂಕಾರಕ್ಕೆ ಇಟ್ಕೊಂಡಿರೋದು. ಈಗಲೂ ನಾವು ಪೂಜಾ ಸಂಕಲ್ಪ ಮಾಡೋದು ಭಾರ್ಗವಪುರಿ ಕಲ್ಯಾಣ ರಾಮ ಅಂತ. ಭಾರ್ಗವ ಅಂದ್ರೆ ಪರಶುರಾಮ, ಪರಶುರಾಮನಿಗೆ ಕಲ್ಯಾಣ ದರ್ಶನ ಕೊಟ್ಟಂತ ರಾಮ. ಬಿಲ್ಲು ಮತ್ತು ಧನುರ್ಬಾಣ ಇರೋದ್ರಿಂದ ಇದನ್ನ ಕೋದಂಡ ರಾಮ ಅಂತಾನು ಕರೀತಾರೆ. 1200 ವರ್ಷಕ್ಕೂ ಹಿಂದಿನಿಂದ ಇಲ್ಲಿ ಪೂಜೆ ನಡೀತಾ ಇದೆ ಅಂತ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಭಾರತ ದೇಶದ ದೇವಸ್ಥಾನಗಳ ಸಂಶೋಧನೆಯಲ್ಲಿ 2 ಅತ್ಯಂತ ಪ್ರಮುಖ ವ್ಯಕ್ತಿಗಳು, ಒಬ್ರು ಡಾಕ್ಟರ್ BL ರೈಸ್ ಅಂತ,
ಇನ್ನೊಬ್ರು ಆರ್.ಜೆ. ಭಂಡಾರ್ಕರ ಪೂನಾದವರು. ಇವತ್ತಿಗೂ ಪೂನಾದಲ್ಲಿ ಭಂಡಾರ್ಕರ ಸಂಚಾರ ಅಂತಿದೆ. ಅವರ ಸಂಶೋಧನೆ ಫಲವಾಗಿ 1200 ವರ್ಷಕ್ಕೂ ಹಿಂದಿನಿಂದ ಅಂದ್ರೆ ಚೋಳರ ಆಳ್ವಿಕೆ ತಮಿಳುನಾಡು. ಇಲ್ಲಿ ಬೇಲೂರು ಹಳೇಬೀಡು ಅಂತಿದೆ, ಅದು ಹೊಯ್ಸಳರ ಆಳ್ವಿಕೆ 950 ವರ್ಷದ್ದು. ಚೋಳರ ಕಾಲದಲ್ಲಿ ಸ್ಥಾಪಿತವಾಗಿ ಹೊಯ್ಸಳರ ಕಾಲದ ದೇವಸ್ಥಾನ ಹಂತ ಹಂತವಾಗಿ ಬೆಳೆದಿದೆ. ಚಿಕ್ಕಮಗಳೂರಿಂದ ಕಡೂರ್ ಹೋಗೋ ದಾರಿಯಲ್ಲಿ ಸಕರಾಯಪಟ್ಟಣ ಅಂತ ಒಂದು ಊರು ಸಿಗತ್ತೆ. ಅಲ್ಲಿ ರುಕ್ಮಾಂಗದ ಅಂತ ಪಾಳೆಗಾರ, ಈ ರಾಜರ ಕಾಲದಲ್ಲಿ ಪಾಳೆಗಾರ ಆಳ್ವಿಕೆಗಳು ಅಂತ ಇರೋದೆಲ್ಲ, ರುಕ್ಮಾಂಗದ ಪಾಳೆಗಾರದ ಆಳ್ವಿಕೆಯಲ್ಲಿ ಇದೆಲ್ಲ ಒಳಪಟ್ಟಿದ್ದು. ಆತನಿಗೆ 2 ಜನ ಹೆಣ್ಮಕ್ಳಿದ್ರಂತೆ. ದೊಡ್ಡ ಮಗಳನ್ನ ಇವಳಿರ್ತಕ್ಕಂಥ ಹುಡುಗನ ಜೊತೆ ಮದುವೆ ಮಾಡ್ಬಿಟ್ಟು, ದೊಡ್ಡ ಮಗಳಿಗೆ ಆತ ಹೇಳ್ತಾರಂತೆ, ನನಗೆ ವಯಸ್ಸಾಗ್ತಾ ಬಂತು, ಇನ್ನು ಈ ಊರಿನ ಜವಾಬ್ದಾರಿ ನೀವು ಮುಂದಸ್ಕೊಡಬೇಕು ಅಂತ ಹೇಳಿದ್ರಿಂದ ಈ ಭಾರ್ಗವಪುರಿ ಅಂದ್ರೆ ಪರಶುರಾಮ ಕ್ಷೇತ್ರ ಹೋಗಿದ್ದಕ್ಕೆ ಹಿರಿಯ ಮಗಳ ಊರು, ಚಿಕ್ಕ ಮಗಳನ್ನ ಪಕ್ಕದೂರು ಕೊಟ್ಟಿದ್ರಿಂದ ಚಿಕ್ಕ ಮಗಳ ಊರು ಅಂತ ಚಾರಿತ್ರಿಕ ಇದ್ದಾರೆ. ಬಲಗಡೆ ಸೀತಾ ಮಾತೆ, ಆಂಜನೇಯರ ವಿಗ್ರಹ ಇಲ್ಲ. 1200 ವರ್ಷಕ್ಕೂ ಹಳೆ ದೇವಸ್ಥಾನ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೀವು ಚಿಕ್ಕಮಗಳೂರಿನ ನಿವಾಸಿಗಳಾಗಿದ್ದರೆ ದಯವಿಟ್ಟು ಕೋದಾಂಡ ಶ್ರೀರಾಮನ ಈ ವಿಭಿನ್ನ ರೂಪದ ವಿಗ್ರಹದ ಕಥೆಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.